ಇದು BT ಲಲಿತಾ ನಾಯಕ್ ಅವರ ಜೀವನ ಕತೆ. ನಮ್ಮಪ್ಪ ಮದುವೆ ಮಾಡಿಕೊಟ್ಟಾಗ ನಾವು ಒಂದು ಮಾತು ಹೇಳಿದ್ರು, ನೀವು ಅಕ್ಕಿಗೆ ತಂದರೆ ನನ್ನ ಮಗಳು ಬೇಳೆಗೆ ತರ್ತಾಳೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ನಾವೆಲ್ಲ ಕಾಯಕ ಮಾಡಿ ಊಟ ಮಾಡೋ ಜನ. ಆಗ ಇಸ್ಪೆಟ್ಟಿಗೆ ಆಡೋಕ್ಕೆ ಹೋಗ್ಬಿಡೋರು. ನನಗೇನು ಇಷ್ಟ ಅಂದರೆ ಅವ್ರ ಜೊತೆ ವಾಕಿಂಗ್ ಹೋಗ್ಬೇಕು, ಆದರೆ ನಮ್ಮ ಮನೆಯವರು ಅಲ್ಲಿ ಇಸ್ಪೆಟ್ ಆಡೋರು. ಹೆಜ್ಜೆ ಹೆಜ್ಜೆಗೆ ಮುಳ್ಳಿನ ಹಾದಿ ಆದರೂ ನಿಲ್ಲದು ನಮ್ಮ ವಾದಿ. ನೀವು ಈ ಥರ ಆಡ್ತಾ ಇದ್ರೆ ಸರಿ ಇರಲ್ಲ, ನಮ್ಮ ಮನೆಗೆ ಹೋಗ್ತೀನಿ ಅಂತೇನಂದ. ನೋಡು, ನಾನು ತಂದು 3 ಕಾಸಿನ ಹೆಣ್ಣಿನು, ನಾನು ದುಡ್ಡು ತರೋನು, ದುಡ್ಡು ತಂದು ಹಾಕ್ತೀನಿ, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು ಅಷ್ಟೇ, ಹೆಚ್ಚಿಗೆ ನನ್ನ ವಿಷಯದಲ್ಲಿ ನೀನು ಬರಬಾರ್ದು. ಇದು ಸೋಲಿನ ಕಥೆಯಲ್ಲ, ಇದು ಎದ್ದು ನಿಂತವರ. ನಾನು ಅದನ್ನು ಮುನ್ಸಿಗೆ ಹಚ್ಕೊಂಡು ಅದನ್ನೇ ಒಂದು 3 ಕಾಸಿನ ಹೆಣ್ಣು ಅಂತ ಒಂದು ಲೇಖನ ಬರೆದೆ. ಯಾತಕ್ಕಾಗಿ ಇಲ್ಲಿದ್ದೀವಿ, ನಮ್ಮ ಗುರಿ ಏನು ಅನ್ನೋದು ಏನೂ ಗೊತ್ತಿಲ್ಲದೆ ಇರುವಂಥ ಅತ್ಯಂತ ಮುಗ್ಧವಾದಂಥ ಬಾಲ್ಯ ನಮ್ಮದು. ಮೊದಲು ಜಾತಿಯ ನಡುವೆನೇ ಎಲ್ಲ ಆಗಬೇಕು ಅಂತ ಇಲ್ಲ, ಈ ಜಾತಿ ಬೇಡ, ನಾವೆಲ್ಲರೂ ಮನುಷ್ಯರಾಗಿ ನಾವೆಲ್ಲರೂ ಘನತೆಯಿಂದ ಬದುಕೋಣ ಅಂತ ಪ್ರಿಯಾಂಬಲ್ ಹೇಳುತ್ತೆ. ಅವ್ರು ಏನು ತಿಳ್ಕೊತಾರಂದ್ರೆ, ಯಾವುದೋ ಗುಡಿಗೆ ಹೋಗಿ ಪೂಜೆ ಮಾಡಿಸಿರೆ ಜನ ನಿಜವಾದ ಸತ್ಯದ ಕಡೆ ಮುಖ ಮಾಡ್ತಾರೆ, ಅಲ್ಲದಿದ್ರೆ ಮೊಬ್ನಲ್ಲಿರ್ತಾರೆ. ಈಗ ಜನರು ಯಾವ ಮೊಬ್ಬಲಿದ್ದಾರೆ ಅಂತ ನೀವು ಭಾವಿಸ್ತೀರಾ? ಆ ಧರ್ಮದ ಅಮಲ್ನಲ್ಲಿದ್ದಾರೆ. ನಮ್ಮ ಕೆಲಸಗಳು, ನಮ್ಮ ಪ್ರಾಮಾಣಿಕತೆನೇ ಧರ್ಮ, ಅದೇ ದೇವರು. ಕೈಯಲ್ಲಿ ಏನಿಲ್ಲ, ಎದೆಯಲ್ಲಿ ಯುದ್ಧ, ಕಣ್ಣಲ್ಲಿ ನೂರು ಸೂರ್ಯರ ಶುದ್ಧ. ಎಲ್ಲವನ್ನು ಕೊಟ್ಟಿರುವೆ, ಏನು ಬೇಡಲಿ. ನೀನು ನನಗೆ ಬುದ್ಧಿಶಕ್ತಿ ಕೊಟ್ಟಿದೀಯಾ, ಮಾತಾಡೋದಕ್ಕೆ ಕೊಟ್ಟಿದೀಯಾ, ಆಲೋಚನೆ ಮಾಡೋಕ್ಕೆ ಕೊಟ್ಟಿದೀಯಾ, ಕೈ ಕಾಲು ಎಲ್ಲ ಕೊಟ್ಟಿದೀಯಾ. ಈಗ ನಾನು ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು, ಊಟ ಮಾಡಬೇಕು. ಇಷ್ಟು ನೀನು ನನಗೆ ಕೊಟ್ಟಿರುವಾಗ ಮತ್ತೆ ನಿನಗೆ ಬೇಡಿದರೆ ನನ್ನಂಥ ಪಾಪಿ ಯಾರೂ ಇಲ್ಲ ಅಂತಾರೆ. ಪ್ರಿಯಾಂಬಲ್ ಅನ್ನೋದು ನಮ್ಮ ಬದುಕಿನ ಒಂದು ಭಾಗ ಆಗಬೇಕು. ಮಾಡ್ಕೊಳ್ದಿದ್ರೆ ನಾವು ಮೂರ್ಖರು, ಎಲ್ಲೋ ತಿರ್ಗಾಡಿ ಮನೆಗೆ ಹೋಗ್ತೀವಿ ಹುಚ್ಚರ ಥರ. ಇದು ಹುಚ್ಚರ ಥರ ಆಗಬಾರ್ದು, ಇದು ನಿಜವಾದ ಮನುಷ್ಯ ಆಗ್ಬೇಕು ಅನ್ನೋದಕ್ಕೆ ಪ್ರಿಯಾಂಬಲ್ ಇರೋದು.